ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ನಾವು ಇವಾಗ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಇಲ್ಲೇ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ರೈಲ್ವೆ ಸ್ಟೇಷನಲ್ಲಿ ಕುತ್ಕೊಂಡಿದ್ದೀವಿ, ಕಾಯ್ತಿದ್ದೀವಿ. ನೋಡ್ಬೋದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇನ್ನೇನು ನೋಡು, ಅದ್ಯಾಕೆ ಹಿಂಗೆ ನೋಡಿ ಟ್ರೈನ್ ಬರಲಿದೆ. ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಟ್ರೈನ್ ಬರ್ತಿದೆ. ಬಂದ ತಕ್ಷಣ ಹತ್ಕೊಂಡು ಹೋಗಿ ಮಂತ್ರಾಲಯಕ್ಕೆ ಹೋಗಬೇಕು. ನೋಡಿ ಫ್ರೆಂಡ್ಸ್, ನಾವು ಇವಾಗ ಚಿತ್ರದುರ್ಗ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ ಇದ್ದೀವಿ. ನೋಡಿ, ಇವರು ಇಬ್ಬರು ನಮ್ಮ ದೋಸ್ತರು. ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ನೋಡ್ಕೋಬೋದು ರೈಲ್ವೆ ಸ್ಟೇಷನ್ ಎಷ್ಟು ನೀಟ್ನೆಸ್ ಆಗಿದೆ ಅಂತ. ಹಿಂಗೆ ಹಚ್ಚಿತ್ತಂದ್ರೆ ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ಇಲ್ಲಿ ಮಲ್ಕೊಂಡು ಹೋಗ್ತಿದ್ದೀವಿ ಟ್ರೈನಲ್ಲಿ. ನೋಡ್ಕೋಬೋದು, ನಮ್ಮ ನಾಗರಾಜ್ ಅವರು ಮಲ್ಕೊಂಡಿದ್ದಾರೆ. ನೋಡ್ಕೋಬೋದು, ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ಇನ್ನು ಇವಾಗ ಚಿತ್ರದುರ್ಗದಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು 10 o'clock ಅಲ್ಲಿ ರೀಚ್ ಆಗೋದು. ನೋಡ್ಬೋದು, ನಮ್ಮ ನಾಗರಾಜ್ ಅವರು ಮಲ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಈಗ ಅಲ್ಲಿ ಟ್ರೈನ್ ಹೋಗ್ತಿದೆ. ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಈಗ ರೀಚ್ ಆಗಿದ್ದೀವಿ ಮಂತ್ರಾಲಯಕ್ಕೆ. ಇವಾಗ 9:30ಗೆ ರೀಚ್ ಆಗಿದ್ದೀವಿ. ಅಲ್ಲಿ ಟ್ರೈನಲ್ಲಂತೂ ನನಗೆ ಫುಲ್ಲು ನಿದ್ದೆ ಬಂದ್ಬಿಟ್ಟಿತ್ತು. ಪಾಸ್ಪೋರ್ಟ್ ಸೈಜಲ್ಲಿ ಎಷ್ಟು ಮುದ್ದ ಕಾಣಿಸ್ತೀವಿ ನೋಡಿದ್ದೆ, ಹಂಗಾಗಿ ಲಾಗ್ ಮಾಡೋಕ್ಕಾಗಲಿಲ್ಲ. ನಮ್ಮ ಹುಡುಗರು ಕಂಟಿನ್ಯೂ ಮಾಡ್ಬೋದಾಯ್ತು. ಫುಲ್ಲು ಶೀತ ಆಗ್ತಿದೆ. ಈ ಇಷ್ಟೊತ್ತಲ್ಲಿ ನಾವು ನೈಟ್ 9:30 ಅಷ್ಟೇ ಆಗಿರೋದು. ಅಂದರೂ ಇಲ್ಲಿ ಯಾಕೋ ಭಾಳ ಕೋಲ್ಡ್ ಇದೆ. ಆಂಧ್ರ ಪ್ರದೇಶ ಅಲ್ವಾ ಇದು? ಆಂಧ್ರ ಪ್ರದೇಶ ಒಳಗಡೆ ಫುಲ್ಲು ಚಳಿ ಆಗ್ತಿದೆ. ಸ್ಟೇಷನ್ ನೋಡಿ ಅಲ್ಲಿದೆ, ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಆಟೋ ಸಿಕ್ಕರೆ ಆಟೋದಲ್ಲಿ ಟ್ರೈನು ಹೆಂಗೆ ಬಂತಂತಾನೆ ಗೊತ್ತಿಲ್ಲ. ನಾವು ಹತ್ಬೇಕಾದ್ರೆ ಟ್ರೈನು ಮುಂದ್ಗಡೆ ಹತ್ತಿದ್ವಿ, ಇಳಿಬೇಕಾದ್ರೆ ಅಲ್ಲೇ ಹಿಂದ್ಗಡೆ ಇಳಿದಿದ್ದೀವಿ. ನನಗೆ ಹೆಂಗೆ ಟ್ರೈನ್ ಚೇಂಜ್ ಆಯ್ತು ಅಂತ ಯಾವ ಟೈಮಲ್ಲಿ ಚೇಂಜ್ ಆಯ್ತು ಅಂತ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ಸಮೋಸ ಅವು ತಿಂದ್ವಿ, ಬಟ್ ಟೇಸ್ಟ್ ಗೀಸ್ಟ್ ಏನು ಸಮೋಸ ಅಂತ ಮಾರ್ತಾರೆ. ಈ 20 ರೂಪೀಸಿಗೆ ಒಂದೊಂದು ಹಾಕ್ತಾರೆ ಅಂದರು ಏನು ಟೇಸ್ಟ್ ಇರಲ್ಲ, ಏನಿರಲ್ಲ. ಆದರೂ ಎಲ್ಲರೂ ಅನ್ಕೊಂತಾರೆ ಚೆನ್ನಾಗಿರುತ್ತೆ ಅಂತ, ಬಟ್ ಅಲ್ಲಿ ಏನು ಸರಿ ಇದ್ದಿಲ್ಲ ಅಷ್ಟು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಫ್ರೆಂಡ್ಸ್. ಆ್ಯಕ್ಚುಲಿ ನೋಡಿ ಫುಲ್ಲು ನನಗಂತೂ ನಿದ್ದೆ ಬಂದ್ಬಿಡತ್ತೆ. ಇದು ಮಾಡ್ತಿದ್ದೀವಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬಹಳ ಜನ ಮಂತ್ರಾಲಯಗೆ ಬಹಳ ಜನ ಬರ್ತಿದ್ದಾರೆ. ಇಲ್ಲಿ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಆಗ್ತಿದೆ ಅಂದ್ರು. ಆ್ಯಕ್ಚುಲಿ ದೇವ್ರಿಗೆ ಹೋಗ್ಬೇಕಾರೆ ಯಾವತ್ತು ಇದಾರ ಲಿಫ್ಟ್ ಔಟ್ ಆಫ್ ಸ್ಟೇಷನ್ ಅಲ್ಲ, ಅಡೆ ಕಾಯ್ತೀನಿ. ನೋಡಿ ಫ್ರೆಂಡ್ಸ್, ಆ ಕಡೆ ಇದ್ದ ಈ ಕಡೆಗೆ ರೀಚ್ ಆಗಿದ್ದೀವಿ. ಆ ಕಡೆ ಸೈಡ್ ಇದ್ವಿ ಆ್ಯಕ್ಚುಲಿ ನಾವು. ಆ ಕಡೆ ಇದ್ದ ಈ ಕಡೆಗೆ ಬಂದಿದ್ದೀವಿ. ಇವಾಗ ಇಲ್ಲೇನೋ ಏನಾದರೂ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಭಾಳ ಹಸ್ವಾಗ್ಬಿಟ್ಟೈತೆ. ಊಟ ಏನಾದರೂ ಮಾಡ್ಕೊಂಡು ಹೋಗ್ಬೇಕು. ಇಲ್ಲೇನಿದೆ? ನಗರದು ಏನಿದೆ ಕೇಳು ಸ್ವಲ್ಪ ಅಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ರೀಚ್ ಆಗಿದ್ದೀವಿ. ನೋಡ್ಬೋದು ನೀವು ಜನಗಳು, ಜನಸಾಗರ ಅಂತಲೇ ಹೇಳ್ಬೋದು. ನೋಡಿ ಅಲ್ಲೆಲ್ಲ ಆಟೋಗಳಿಗೆ ಕಾಯ್ತಾರೆ. ಇದು ನಮ್ಮದು 1 ಡೇ ಮಂತ್ರಾಲಯ ಟ್ರಿಪ್ಪು. ನೋಡ್ಬೋದು, ಎಲ್ಲ
ಎಲ್ಲ ಎಷ್ಟು ಜನ ಬರೀ ನಮ್ಮದು ಇವತ್ತಿಂದು ಒಂದು ಟ್ರೈನಿಗೆ ಇಷ್ಟು ಜನ ಬಂದಿದ್ದಾರೆ ಅಂದರೆ ಮಂತ್ರಾಲಯ ಹೆವಿ ರಶ್ ಇದೆ ಈ ಟೈಮಲ್ಲಿ, ನ್ಯೂ ಇಯರ್ ಟೈಮಲ್ಲಿ ಮಾತ್ರ ಎಲ್ಲರೂ ಮಂತ್ರಾಲಯಕ್ಕೆ ವಿಸಿಟ್ ಮಾಡ್ತಿದ್ದಾರೆ. ಇವಾಗ ನಾವು ನಾಳೆ ಹೋಗೋದಕ್ಕೆ ಅಡ್ವಾನ್ಸ್ ಟಿಕೆಟ್ ಬುಕ್ ಮಾಡೋಣ ಅಂತಿದ್ವಿ, ಆನ್ಲೈನಲ್ಲಿ ಮಾಡ್ಕೊಳ್ರಿ ಅಂದರೆ ಸ್ಲೀಪರ್ ಕೋಚಿಗೆ. ಹಂಗಾಗಿ ಅದು ಫಸ್ಟ್ ಟೈಮ್ ಅಲ್ಲ ಬಂದಿರೋದು, ಹಂಗಾಗಿ ಸ್ವಲ್ಪ ಯಾವ ಥರ ಮಾಡೋದು ಗೊತ್ತಿಲ್ಲ. ನೋಡಿ ಇದೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಟಿಕೆಟ್ ಬುಕ್ಕಿಂಗ್ ಮಾಡೋದು. ನೋಡ್ಬೋದು ಈ ಕಡೆ ನೋಡಿ ಫ್ರೆಂಡ್ಸ್, ಇವಾಗ ಆಟೋದೊಳಗೆ ಕೂತ್ಕೊಂಡಿದ್ದೀವಿ. ನೋಡ್ಬೋದು ಆಟೋದೊಳಗೆ ಕೂತ್ಕೊಂಡಿದ್ದೀವಿ, ಇದೇ ಆಟೋ. ಈಗ ಆಟೋದಿಂದ ದೇವಸ್ಥಾನದ ಹತ್ರ ಹೋಗೋಕ್ಕೆ ಒಬ್ಬರಿಗೆ ಆ್ಯಕ್ಚುಲಿ ಇಲ್ಲಿ 50 ರುಪೀಸ್ ಟಿಕೆಟ್ ಇರುತ್ತೆ ಆಟೋದಲ್ಲಿ. ಒಬ್ಬ ಪರ್ಸನಿಗೆ 50 ರುಪೀಸು. ಏನು ಮಾಡೋಕ್ಕಲ್ಲ, ತಗೊಂಡು ಹೋಗಲೇಬೇಕು. ನೋಡಿ ಫ್ರೆಂಡ್ಸ್, ಇವಾಗ ರೂಮಲ್ಲಿ ಹೋಗಿ ಡ್ರೆಸ್ ಎಲ್ಲ ಇಟ್ಟು ನಾನು ನಮ್ಮ ಹುಡುಗರು ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಇಷ್ಟೊತ್ತಲ್ಲಿ ಯಾಕೋ ಎಲ್ಲ ಹೋಟ್ಲುಗಳು ಕ್ಲೋಸ್ ಆಗಿರೋ ಥರ ಕಾಣ್ತಿದೆ. ಇಲ್ಲಿ ಯಾವುದೋ ಸಣ್ಣ ಹೋಟ್ಲ್ ಓಪನ್ ಇದೆ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಅಲ್ಲೇ ಸಣ್ಣ ಹೋಟ್ಲಿಗೆ ಹೋಗಿ ಏನಾದರೂ ಊಟ ಸಿಗುತ್ತಾ ನೋಡಬೇಕು. ನೋಡಿ ಇದೆ ಎಂಟ್ರೆನ್ಸು, ರಾಘವೇಂದ್ರ ಸ್ವಾಮಿಗೆ ಒಳಗಡೆ ಹೋಗೋದು ಎಂಟ್ರೆನ್ಸು. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಸ್ವಲ್ಪ ಯಾಕೋ ಹೋಟೆಲ್ ಬೇಗ ಕ್ಲೋಸ್ ಮಾಡಿದೆ. ಬೇಕ್ರೀಸ್ ಓಪನ್ ಇದ್ದಾವೆ ನೋಡಿ ಫ್ರೆಂಡ್ಸ್. ಇಲ್ಲಿ ಹೋಗ್ತಿದ್ದೀವಿ. ಇಲ್ಲೂ ಒಂದು ಯಾವುದೋ ಇದೆ, ಶ್ರೀ ರಾಘವೇಂದ್ರ ಮುಂದೆ ಏನೋ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್ ಫ್ರೆಂಡ್ಸ್. ಇದೆ ಕ್ಲೋಸ್ ಆಗಿದೆ, ಸಿಂಗಲ್ ಡೋರ್ ಹಾಕಿದ್ದಾರೆ. ಮುಂದೆಗಡೆ ಹೋಗ್ತಿದ್ದೀವಿ. ಯಾವುದೋ ಒಂದು ಸಣ್ಣದು ಓಪನ್ ಇದೆ, ಅಲ್ಲೇ ಹೋಗಿ ಏನಿದೆ ಕೇಳಿ. ಅದೇ ಅಲ್ಲಿ ಇಲ್ಲೇನು ಸಿಗೋದಿಲ್ಲ. ಚಿಕ್ಕರೆ ಚಿತ್ರಾನ್ನ, ಒಂದು ಒಗ್ಗರಣೆ, ಮಂಡಕ್ಕಿ, ಒಂದು ಒಗ್ಗರಣೆ, ಮಂಡಕ್ಕಿ, ಚಿತ್ರಾನ್ನ ಸಿಗ್ಬೋದು ಅಷ್ಟೇ. ಚಿತ್ರಾನ್ನನೇ ತಿನ್ಬೇಕು ಇವಾಗ, ಏನು ಗೊತ್ತಿಲ್ಲ. ನೋಡಿ ನಮ್ಮ ನಾಗರಾಜ್ ಅವರು. ನನಗಂತೂ ಭಾಳ ಶೀತ ಆಗಿದೆ ಫ್ರೆಂಡ್ಸ್, ಅದಕ್ಕೋಸ್ಕರ ಫುಲ್ಲು ಇದನ್ನೆಲ್ಲ ಹಾಕೊಂತಿದ್ದೀನಿ. ಇಲ್ಲೇ ರೌಂಡ್ಸ್ ಹೊಡಿತಿದ್ದೀವಿ, ರೂಮಲ್ಲೇ ಸಿಕ್ಕಿದೆ. ಇಲ್ಲಿ ಭಾಳ ಜನ ರೂಮ್ ಅಂತ ಕೇಳ್ತಿದ್ದಾರೆ, ಬಟ್ ಏನಂದರೆ ಎಲ್ಲ ರೇಟ್ ಹೇಳ್ತಿದ್ದಾರೆ. ಎಲ್ಲ 2000 3000 ನನ್ನ ರೇಂಜಿಗೆ ಹೇಳ್ತಿದ್ದಾರೆ. ಇಲ್ಲೇನಿದೆ ಕೇಳೋಣ ಬನ್ನಿ. ಇಲ್ಲೇ ರೋಡ್ ಸೈಡಲ್ಲಿ ಮಾಡ್ತಿದ್ದಾರೆ. ಇಲ್ಲೇ ಊಟ ಮಾಡ್ತಿದ್ದೀವಿ, ಕೂತ್ಕೊಂಡಿದ್ದೀವಿ. ಕುತ್ಕೊಳ್ಳೋದಕ್ಕೆ ನಾವು ನಾಗರಾಜ್ ಅವರು ಕುತ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಿದ್ದಾರೆ, ನೋಡ್ಬೋದು. ತಿನ್ನ ನಾಗರಾಜು, ಊಟ ಮಾಡಿ ಚೆನ್ನಾಯ್ತಲ್ಲ. ನೋಡ್ಬೋದು, ಊಟ ಮಾಡ್ತೀಯ ಆಲ್ರೆಡಿ. ನೋಡಿ ಫ್ರೆಂಡ್ಸ್, ಲೆಮನ್ ರೈಸ್ ತಿಂತಾನೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದು ಪಲ್ಫಿ ಕುಡಿತಿದ್ದೀವಿ. ಅವನು ಜೀರಾ ಮಸಾಲ, ನಂದಿನಿ ಟಿಫನ್. ಆ್ಯಕ್ಚುಲಿ ನ್ಯೂ ಇಯರ್ ಈ ಕಡೆ ಹೋಟೆಲ್ಸ್ ಓಪನ್ ಇದ್ದಾವೆ. ಆ್ಯಕ್ಚುಲಿ ನಮಗೆ ಗೊತ್ತೇ ಇಲ್ಲ. ಆ ಕಡೆ ಹೋಗ್ಬಿಟ್ಟು ಅದ್ಯಾವುದು ಲೆಮನ್ ರೈಸ್ ಅಂತ ಅಲ್ಲ, ಕೊಟ್ಟಿದ್ದ ಅಮೌಂಟಿಗೆ ಏನು ಲಾಸ್ ಆಗಿಲ್ಲ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಅಂದರೆ ಲೆಮನ್ ರೈಸು ಚೆನ್ನಾಗಿತ್ತು. ಅದೆಂಥದೋ ಒಂದು ರೆಡ್ ಕಲರ್ ಚಟ್ನಿ ಮಾಡಿದ್ರು, ಅದು ಮಾತ್ರ ಹೆವಿ ಟೇಸ್ಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ಬಟ್ ನಾವು ಈ ಕಡೆ ಎಲ್ಲ ಬರಲೇ ಇಲ್ಲ. ನಾವು ಆ್ಯಕ್ಚುಲಿ ಇವಾಗ ದರ್ಶನ ಮಾಡೋಕ್ಕೆ ನೋಡ್ಕೊಂಬರೋಣ ಅಂತ ಬಂದ್ವಿ. ಎಲ್ಲ ಹೋಟೆಲ್ಸು ಓಪನ್ ಇದ್ದಾವೆ, ನಮಗೆ ಗೊತ್ತೇ ಇಲ್ಲ. ಇದು ನಮ್ಮದು
ಏನಾದರೂ ಮಾಡಿ ಈ ಸತಿ 2 days ಟ್ರಿಪ್ ಸಕ್ಸಸ್ ಮಾಡ್ಕೊಂಬಿಟ್ಟು, ಇದು ಟ್ರಿಪ್ ಅಂತಲ್ಲ, ಇದು ಆ್ಯಕ್ಚುಲಿ ನಾವು ದೇವಸ್ಥಾನಕ್ಕೆ ಬರ್ಬೇಕಂತಲೇ ಬಂದಿದ್ದು. ಇದು ಸಕ್ಸಸ್ ಆದರೆ ನಮ್ಮ ಗ್ಯಾಂಗಲ್ಲಿ ಸ್ವಲ್ಪ ಜನ ಇದ್ದಾರೆ, ಬೇಕಿಲ್ದಾಗೆಲ್ಲ ಫೋನ್ ಮಾಡ್ತಿರ್ತಾರೆ ಟ್ರಿಪ್ಪಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಂತ. ಹೊಲ್ಟಾಗ ಯಾರು ಬರೋದೇ ಇಲ್ಲ. ಹಂಗಾಗಿ ಯಾರನ್ನೂ ಕರೀದಲ್ಲೇ ನಾವೇ ಬರೋದು ಬೆಸ್ಟ್ ಅಂತ ನೋಡ್ಬೋದು. ಇಲ್ಲಿ ಎಲ್ಲ ಥರದ ಪಾನಿಪುರಿ, ಬೇಲ್ಪುರಿ, ಚಾಟ್ಸ್ ಎಲ್ಲ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ಈಗ ದೇವಸ್ಥಾನ ವ್ಯೂ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್. ನೈಟ್ ವ್ಯೂ ಈ ಥರ ಇರುತ್ತೆ. ಕೊನೆಗೆ ಫೈನಲಿ ರೂಮ್ ಸಿಕ್ತು ಹೋಟೆಲಲ್ಲಿ. ಮೂಲರಾಮ ನಿಲಯ ಹೋಟೆಲಲ್ಲಿ ರೂಮ್ ಸಿಕ್ತು. ಹೋಗ್ತಿದ್ದೀವಿ ಬನ್ನಿ. ಹ್ಯಾಪಿ ನ್ಯೂ ಇಯರ್. ನೀನು ಒಂದು ಡೈಲಾಗ್ ಹೊಡೆದೋಗು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಹೋಟೆಲ್ ನೇಮ್ ಸೆಕೆಂಡ್ ಫ್ಲೋರು. ಇನ್ನ ಮೇಲೆ ಫಸ್ಟ್ ಫ್ಲೋರ್ ಕಣ. ಈ ಹೋಟೆಲಿನ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದ್ದಾವೆ. ಕೂತ್ಗಳಲ್ಲಿ ನೆಕ್ಸ್ಟ್ ಬಂದರೆ ನಾವು ಬೇರೆ ಹೋಟೆಲ್ಸ್ ನಾವು ನೋಡಿಲ್ಲ. ನಮಗೆ ಅಂಡರ್ CCTV. ನಮ್ಮ ನಾಗರಾಜ್ ಅವರು ನಮಗೆ ಗೊತ್ತಿಲ್ಲದಂಗೆ ರೂಮ್ ದಾರಿನ ನಮಗೆ ತೋರಿಸ್ತಾರೆ. ಯಾಕೆಂದರೆ ಮಾಡಿದ್ದು ನಾವೇ ರೂಮು, ಅವರಿಗೆ ನಾವು ತೋರಿಸಿದ್ದೀವಿ, ಅವರು ನಮಗೆ ತೋರಿಸ್ತಾರೆ. ನಮ್ಮ ರೂಮ್ ನಮ್ಮ ನೇಮು ನಂಬರು 308. ಅದು ಇದ್ದಾವೆ. ಯಾವುದಾದ್ರೂ ಒಂದು ಓಪನ್ ಮಾಡ್ಬೇಕು ನೋಡ್ರಿ. ಹೋಗ್ಬೇಕು ಹಿಂಗಿಟ್ಟು ಹಿಂಗೆ ಹೇಳ್ಬೇಕು. ಡೋರ್ ನೋಡಿ ಫ್ರೆಂಡ್ಸ್ ಹೇಗಿದೆ ಈ ಥರ ಇರುತ್ತೆ ರೂಮು. ಇರ್ಬೋದು ಫ್ರೆಂಡ್ಸ್, ಚೆನ್ನಾಗಿದೆ ರೂಮ್ ನೋಡಿ. 1000 ರೂಪೀಸ್ ಕೊಡ್ಬೋದು. ರೂಮ್ ಚೆನ್ನಾಗಿದೆ. ಡೋರ್ ನಂಗೆ ಹಿಡ್ಕೊಂಡು ಹಿಂಗೆ ಕ್ಲೋಸ್ ಮಾಡಬೇಕು. ಕುದುರೆ ಓಡಿ ಬಂದಿತ್ತ. ಚೆನ್ನಾಗಿದ್ದಾವೆ. ಆ್ಯಕ್ಚುಲಿ ಇವಾಗ ಮುಖ ತೊಳ್ಕೊಂಡು ಗೋಡ ಮಾಡಿಸ್ಕೊಂಬರಕ್ಕೆ ಕುತ್ಕೊಂಡಿದ್ದೀವಿ. ಬೋರ್ಡ್ ಹಾಕ್ತಿ ಇವತ್ತು ತಲೆ ಮಚ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಮುಖ ತೊಳ್ಕೊಂಡು ತಿಂಡಿ ತಿಂದು, ಇಲ್ಲ ನಮ್ಮ ನ್ಯಾಚುರಲ್ ಫೇಸ್ ತೋರಿಸ್ತಿರ್ತೀವಿ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಟಿಫನ್ ಮಾಡ್ಕೊಂಡು ಟೀ ಕಾಫಿ ಕುಡಿದು ಹೋಗಿ ಬೋಡ ಮಾಡ್ಕೊಂಬರ್ಬೇಕಂತ ಡಿಸೈಡ್ ಆಗಿಬಿಟ್ಟಿದ್ದೀವಿ. ಎಲ್ಲರೂ ಸಾಲಿಗೆ ಬರ್ತಿದ್ದಾರೆ. ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು. ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನ. ನಮ್ಮ ಗ್ಯಾಂಗು ಇನ್ನೊಬ್ರು ಇದ್ದಾರೆ, ಅವ್ರೇನು ಬೇಡ. ನೋಡಿ ಫ್ರೆಂಡ್ಸ್, ಡ್ಯಾಮೇಶ್ ಇವಾಗ ಬೋಡ ಮಾಡ್ಸಕ್ಕೆ ರೆಡಿ ಇದ್ದಾನೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ರೆಡಿ ಮಾಡ್ಕೊಂತಿದ್ದಾರೆ ನೋಡಿ. ದರ್ಶನ್ ಅವರು ಬಾಂಡ್ಲಿ ಹೊಡಿಸ್ತವ್ರೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್. ಫ್ರೆಂಡ್ಸ್, ನಾವೀಗ ಒಳ್ಳೆ ಸ್ನಾನ ಮಾಡಕ್ ಬಂದಿದ್ದೀವಿ. ಫ್ರೆಂಡ್ಸ್, ಮಂತ್ರಾಲಯ ಇಲ್ಲಿ ಈಗ ನೋಡಿ ಫ್ರೆಂಡ್ಸ್, ಇಲ್ಲೊಬ್ಬ ಬಂದ ಬಾಂಡ್ಲೆ ಆಗ್ಬಿಟ್ಟವನೆ ಫುಲ್ಲು. ನೋಡಿ ಫ್ರೆಂಡ್ಸ್, ಬಾಂಡ್ಲೆ ಆಗ್ಬಿಟ್ಟಿದ್ದಾನೆ. ಬಾಂಡ್ಲೆ ಇವನು ರಾಣ
ಇಲ್ಲೇನೋ ಗೇಮ್ ಆಡ್ತಾ ಇದ್ದಾರೆ, ನೋಡೋಣ. ಖಾಲಿ ಐತೆ ನಮ್ದು, ಚಿತ್ರ ಐತೆ ನಿಮ್ದು. ಖಾಲಿ ಎಲ್ಲ ಹೊತ್ತು ಸ್ಟಿಕ್ಕರ್ ಎಲ್ಲ ಬಂತು. ಹಾಯ್ ಫ್ರೆಂಡ್ಸ್, ಹೊಳೆಯಲ್ಲಿ ಈಜು ಹೊಡಿತಿದ್ದೀವಿ. ನಾಯಿ ಕರ್ದೈತೆ ನಿಂಗೆ? ನಾನ್ ಆಡ್ತಾ ಇದೀನಿ ಅಗ್ರೆಸಿವ್ ಆಗಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಜಾಲಿ ಇಲ್ಲ, ಜಾಲಿ ಮಾಡ್ಬೇಕು. ವಾಪಸ್ ಹೋಗ್ತಿದೀವಿ ಆಕ್ಚುಲಿ. ನೋಡಿ ಫ್ರೆಂಡ್, ನೋಡಿ ಫ್ರೆಂಡ್ಸ್, ಇವಾಗಿನ ಇಲ್ಲಿ ಹೊಳೆಯಲ್ಲಿ ಹೋಗಿ ಈಜಾಡ್ಕೊಂಡು ಬರ್ತಿದ್ದೀವಿ. ತುಂಬ ಬಿಸಿಲಾಗಿದೆ. ಆ್ಯಕ್ಚುಲಿ ನಾನು 9:30 ಹೋಗಿದ್ದು ನಾವು. ಈಗ 11:45. ನಮಗೆ ಯಾಕೆ ಅಲ್ಲಿ ಬಿಟ್ಟು ಮನಸ್ಸೇ ಇಲ್ಲ ಬರೋದಕ್ಕೆ. ಕೊನೆಗೂ ಇವಾಗ ರೂಮು 1 ಗಂಟೆಗೆ ನಮ್ಮ ರೂಮ್ ಚೆಕ್ಔಟ್ ಮಾಡಬೇಕು. ಹಂಗಾಗಿ ನೋಡ್ರಿ, ಇಲ್ಲಿ ಬೇಗ ಓಡೋಗ್ತಿದ್ದಾರೆ ನಾಗು ಮತ್ತು ಆ್ಯಂಡ್ ದೋಸ್ತ. ಹೋಗಿ ಸ್ನಾನ ಮುಗಿಸ್ಕೊಂಡು ದೇವಸ್ಥಾನದಿಂದ ಬರೋದ್ರೊಳಗೆ ಟೈಮ್ ಆಗಿರುತ್ತೆ. ಆಮೇಲೆ ರೆಡಿಯಾಗಿನೇ ಡೈರೆಕ್ಟಾಗಿ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಡೈರೆಕ್ಟ್ ಹೋಗೋದೆ ನಾವು. ನೆಕ್ಸ್ಟು ಇನ್ನೊಂದು ರೂಮ್ ಇದೆ, 6 o'clockವರೆಗೂ ಅಲ್ಲಿ ಆಲ್ಟಾಗಿ ಅಲ್ಲಿಂದ ಡೈರೆಕ್ಟ್ ರೈಲ್ವೆ ಸ್ಟೇಷನಿಗೆ ಹೋಗಿ ಅಲ್ಲಿ ಹತ್ಕೊಂಡು ಟಿಕೆಟ್ ತಗೊಂಡು ಡೈರೆಕ್ಟ್ ಬೆಂಗಳೂರು ಟು ಚಿತ್ರದುರ್ಗ ಬಸ್ಸಲ್ಲಿ ಹೋಗ್ಬೇಕು. ಫ್ರೆಂಡ್ಸ್, ನಾವೀಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಈಗ ಹೋಗ್ತಾ ಇದ್ದೀವಿ. ನೋಡ್ಬೋದು, ಈ ಥರ ರೆಡಿಯಾಗಿದ್ದೀವಿ. ನಮ್ಮ ಶಾ ಒಳಗೆ ಬಿಡಲ್ಲ ಅಂತ ಹೇಳಿದ್ರು, ಹಂಗಾಗಿ ಈ ಥರ ರೆಡಿ ಆಗಿಬಿಟ್ಟಿದ್ದೀವಿ. ನೋಡಿ, ಈಗಿನ್ನೇನು ದರ್ಶನ ತೋರಿಸ್ತೀವಿ. ನೋಡಿ ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ಲೇಟಾಗಿದ್ರು ದರ್ಶನ ಸಿಗ್ತಿದ್ದಿಲ್ಲ. ಹೇಳ್ರಪ್ಪ, ಹೇಳ್ರು. ನೋಡಿ ಫ್ರೆಂಡ್ಸ್, ಇವಾಗ ಫೈನಲ್ ಒಂದ್ಸಲ ಊರಿಗೆ ಹೋಗ್ತಿದ್ದೀವಿ. ನೋಡ್ಕೊಳ್ರಿ, ಗೆಳೆಯರಲ್ಲಿ ಕುತ್ಕೊಂಡಿದ್ದಾರೆ ಆಟೋದಲ್ಲಿ, ನೋಡ್ತಿರ್ಬೋದು. ಇನ್ನೇನು ಇವಾಗ ಊರು ಬಿಡ್ತಿದ್ದೀವಿ. ಇವಾಗ ಇನ್ನೇನು ಬಿಟ್ಟರೆ ನೈಟ್ ಆಗುತ್ತೆ ಹೋಗೋದಕ್ಕೆ. ನೋಡ್ತಿರ್ಬೋದು, ಒಳಗಡೆ ಕುತ್ಕೊಂಡಿದ್ದಾರೆ. ನೋಡ್ತಿರ್ಬೋದು, ಇವಾಗಿನ ರೂಮ್ ಚೆಕ್ಔಟ್ ಮಾಡ್ಕೊಂಡು ಮಧ್ಯಾಹ್ನ ಒಂದು ರೂಮಲ್ಲಿ ಇದ್ವಿ. ಇವಾಗ ಸಾಯಂಕಾಲ 6 o'clock ತನಕ ಇನ್ನೊಂದು ರೂಮಲ್ಲಿ ಇದ್ವಿ. ಈಗ ಚೆಕ್ಔಟ್ ಮಾಡ್ಕೊಂಡು ಬಂದಿದ್ದೀವಿ. ಈಗ 7 o'clockಗೆ ಟ್ರೈನ್ ಇದೆ, ಅದಕ್ಕೆ ಹತ್ಕೊಂಬಿಟ್ಟು ಹೋಗ್ಬೇಕು. ಬೇರೆ ಬಟ್ಟೆ ಕೊಡಿಸ್ತಿದ್ದೀನಿ.